Hi, hello, namaste. Welcome to Social Science Digital Class. Here I am Channappa Kanchi, Assistant Teacher, Social Science, Morachi Desai Residential School, Jamapur or Siddhapur, Koppal District. Dear student and friends, this video discusses about social science lessons, and here I am going to use the PPT prepared by Social Science Digital Group. I derive my warm thanks to Social Science STF Karnataka Digital Group, and thanks to all teachers and technicians who prepared these beautiful slides and PPT. Behalf of students and me, thank you everyone. Okay, now I discuss about contribution of Delhi Sultan's administrative system. ಓಕೆ ಮಕ್ಕಳೇ, ಈ ದಿವಸ ನಾವು ಅಭ್ಯಾಸ ಮಾಡಲಿದ್ದೇವೆ ದೆಹಲಿ ಸುಲ್ತಾನರ ಕೊಡುಗೆಗಳನ್ನ, ಅದರಲ್ಲಿ ಆಡಳಿತ ವ್ಯವಸ್ಥೆಯ ಕುರಿತು. ಓಕೆ, ಖರಾಜ್, ಲ್ಯಾಂಡ್ ಟ್ಯಾಕ್ಸ್, ಜಕಾತಾ, ಉಶ್ರ, ಖೋಮ್ಸ್, ಟ್ಯಾಕ್ಸ್ ಆನ್ ದ ವೆಲ್ತ್ ಪ್ಲಂಡರ್ಡ್ ಡ್ಯೂರಿಂಗ್ ಬ್ಯಾಟಲ್ಸ್. ಇಲ್ಲಿ ಖರಾಜ್, ಜಕಾತಾ, ಉಶ್ರು, ಖೋಮ್ಸ್ ಅಂತಕ್ಕಂಥವು ಇವು ಬೇರೆ ರಾಜ್ಯಗಳ ಮೇಲೆ ದಾಳಿ ಮಾಡಿ ಕೊಳ್ಳೆ ಹೊಡೆದಂತ ಒಂದು ಸಂಪತ್ತಿನ ಮೇಲೆ ಆಗ್ತಕ್ಕಂತ ಒಂದು ತೆರಿಗೆಗಳಾಗಿದ್ದು, ಜಜಿಯಾ, ಟ್ಯಾಕ್ಸ್ ಆನ್ ಪ್ರಾಪರ್ಟಿ ವಿತೌಟ್ ಇಯರ್, ಪ್ರಾಪರ್ಟಿ ಡ್ಯೂಟಿ, ಹೌಸ್ ಟ್ಯಾಕ್ಸ್ ವರ್ ದ ಮೇನ್ ಸೋರ್ಸ್ ಆಫ್ ಇನ್ಕಮ್ ಡ್ಯೂರಿಂಗ್ ಸುಲ್ತಾನ್ಸ್ ರೂಲ್. ಅಷ್ಟೇ ಅಲ್ಲ ಮಕ್ಕಳೇ, ಇಲ್ಲಿ ಜಸಿಯಾ, ವಾರಸುದಾರರಿಲ್ಲದ ಆಸ್ತಿಯ ಮೇಲೆ ತೆರಿಗೆ ಹಾಕ್ತಕ್ಕಂಥದ್ದು, ಆಮೇಲೆ ಸುಂಕವನ್ನು ವಿಧಿಸ್ತಕ್ಕಂಥದ್ದು ಮೊದಲಾದವುಗಳು ಕೂಡ ತೆರಿಗೆಯ ಒಂದು ಸುಲ್ತಾನ್ನ ಆದಾಯದ ಮೂಲಗಳಾಗಿದ್ವು. There were officials for the collection of tax. ಕಂದಾಯದ ಸಂಗ್ರಹಣೆಗಾಗಿ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿತ್ತು. Qazis added the Sultan in dispensing justice in province and towns. ಕಾಜಿಗಳು ಪ್ರಾಂತ್ಯಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ನ್ಯಾಯದಾನದ ಒಂದು ವಿಷಯದಲ್ಲಿ ಸುಲ್ತಾನ್ಗೆ ನೆರವಾಗ್ತಾ ಇದ್ರು. Then social system, ಸಾಮಾಜಿಕ ವ್ಯವಸ್ಥೆ ಯಾವ ರೀತಿ ಇತ್ತು ಅಂತ ಹೇಳಿ ನೋಡೋದಾದ್ರೆ, during the rule of sultans, the Muslim and Hindu communities and at their traditional customs and faith. ಸುಲ್ತಾನರ ಆಡಳಿತದಲ್ಲಿ ಮುಸ್ಲಿಮರು ಮತ್ತು ಹಿಂದೂಗಳ ಸಮುದಾಯಗಳು ರೂಢಿಗತವಾದಂತಹ ನಂಬಿಕೆ ಆಚರಣೆಗಳನ್ನ ಹೊಂದಿದ್ವು. The Hindu Bhakti saint and the Sufi saint of Muslim communities ushered in social change into the old social system. ಹಳೆಯ ಸಾಮಾಜಿಕ ವ್ಯವಸ್ಥೆಗೆ ಹಲವಾರು ಸುಧಾರಣೆಗಳನ್ನು ತರಲಿಕ್ಕೆ ಹಿಂದೂ ಧರ್ಮದ ಭಕ್ತಿ ಸಂತರು ಹಾಗೂ ಮುಸ್ಲಿಂ ಸಮಾಜದ ಸೂಫಿ ಪಂಥದ ಸಂತರು ಬಹಳಷ್ಟು ಶ್ರಮವನ್ನು ವಹಿಸ್ತಾರೆ ಮಕ್ಕಳೇ. In the beginning of Sultan's rule, only Turk Sardar were appointed to the higher administrative positions. Later on their influence waned. ಸುಲ್ತಾನರ ಆಡಳಿತದ ಆರಂಭದಲ್ಲಿ ಟರ್ಕ್ ಮೂಲದ ಸರ್ದಾರರನ್ನೇ ಆಡಳಿತದಲ್ಲಿ ಉನ್ನತ ಹುದ್ದೆಗೆ ನೇಮಕವನ್ನು ಮಾಡ್ಕೊಳ್ತಾ ಇದ್ರಂತೆ. During the reign of Khilji and Tughlaq, local people who had converted into Islam had more opportunities. ಆದರೆ ಟರ್ಕರ ಪ್ರಾಬಲ್ಯ ಮಸುಕಾದ ನಂತರ ಖಿಲ್ಜಿ ಮತ್ತು ತುಘಲಕ್ ಸಂತತಿಯವರ ಆಳ್ವಿಕೆಯ ಅವಧಿಯಲ್ಲಿ ಇಸ್ಲಾಂ ಧರ್ಮಕ್ಕೆ ಮತಾಂತರವನ್ನು ಹೊಂದಿದಂತವರನ್ನ ಇಲ್ಲಿ ಸೇವೆಯಲ್ಲಿ ಅವರಿಗೆ ಹೆಚ್ಚಿನ ಒಂದು ಸ್ಥಾನಮಾನಗಳನ್ನು ಅವಕಾಶಗಳನ್ನು ನೀಡಲಾಗ್ತಾ ಇತ್ತು. And particularly the educated of the serving communities and Hindus got higher position. ಇನ್ನು ಪ್ರತ್ಯೇಕವಾಗಿ ಹೇಳಬೇಕಾದ್ರೆ ಇಲ್ಲಿ ವಿದ್ಯಾವಂತ ಸಮುದಾಯದವರಿಗೆ ಹಾಗೂ ಹಿಂದುಳಿದಂತ ಅಂದ್ರೆ ಹಿಂದೂಗಳಿಗೆ ಅತ್ಯುನ್ನತವಾದಂತಹ ಹುದ್ದೆಗಳು ವಿದ್ಯಾವಂತರಿಗೆ ಮತ್ತು ಹಿಂದೂಗಳಿಗೆ ಹೆಚ್ಚಿನ ಉನ್ನತ ಒಂದು ಹುದ್ದೆಗಳನ್ನ ನೀಡಲಾಗ್ತಾ ಇತ್ತು. Hence, the ruling class
of this time got introduced into the Indian way of dressing and beverages, food and music and cultural aspects also. ಇದರಿಂದಾಗಿ ಈ ಕಾಲದಲ್ಲಿ ಗಣ್ಯ ವರ್ಗದವರು ಭಾರತೀಯ ವೇಷಭೂಷಣ, ಆಹಾರ, ಪಾನೀಯಗಳನ್ನ, ಸಂಗೀತ ಇತ್ಯಾದಿ ಸಾಂಸ್ಕೃತಿಕ ಅಂಶಗಳನ್ನ ಪರಿಚಯಿಸಿಕೊಂಡ್ರು ಅಥವಾ ಪರಿಚಯವಾಗ್ತಾ ಇದೆ ಮಕ್ಕಳೇ. Hindus were appointed as associate officers and clerk in revenue department. ಇನ್ನು ಕಂದಾಯ ಇಲಾಖೆಯಲ್ಲೂ ಕೂಡ ಹಿಂದೂಗಳನ್ನ ಸಹ ಅಧಿಕಾರಿಗಳು ಮತ್ತು ಕಾರ್ಕೂನರನ್ನಾಗಿ ನೇಮಕ ಮಾಡಿಕೊಳ್ಳಲಾಗ್ತಾ ಇತ್ತು. Slavery was in practice. War prisoners were named as slaves. ಗುಲಾಮಗಿರಿ ಪದ್ಧತಿ ಜಾರಿಯಲ್ಲಿತ್ತು. ಯುದ್ಧದಲ್ಲಿ ಬಂದಿಯಾದಂತಹ ಕೈದಿಗಳನ್ನ ಗುಲಾಮರನ್ನಾಗಿ ನೇಮಿಸಿಕೊಳ್ಳಲಾಗ್ತಾ ಇತ್ತು. There were many women slaves in palace. ಸ್ತ್ರೀಯರ ಸ್ಥಾನಮಾನ ಅಷ್ಟೊಂದು ಉತ್ತಮವಾಗಿರಲಿಲ್ಲ. ಅದ್ರ ಜೊತೆಗೆ ಅನೇಕ ಮಹಿಳಾ ಗುಲಾಮರು ಕೂಡ ಇಲ್ಲಿ ಅರಮನೆಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. The status of women was not healthy. Parda system and child marriage were in practice. ಪರದಾ ಪದ್ಧತಿ ಮತ್ತು ಬಾಲ್ಯ ವಿವಾಹ ಪದ್ಧತಿಗಳು ಕೂಡ ಜಾರಿಯಲ್ಲಿದ್ವು. Women from higher social classes participated in fine arts. ಮೇಲ್ವರ್ಗದ ಮಹಿಳೆಯರಲ್ಲಿ ಲಲಿತ ಕಲೆಗಳಲ್ಲಿ ಭಾಗವಹಿಸುವಂತಕ್ಕೆ ಅವಕಾಶವಿತ್ತು. ಅದರಲ್ಲಿ ಅವರು ಕೂಡ ನಿರತರಾಗಿದ್ರು ಮೇಲ್ವರ್ಗದ ಮಹಿಳೆಯರು. The rural women participated in agriculture and household activities. ಆದರೆ ಗ್ರಾಮೀಣ ಮಹಿಳೆಯರು ಕೃಷಿ ಮತ್ತು ಮನೆಗೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ರಂತೆ. Then contribution of Delhi Sultan's economic situation ಅಂದ್ರೆ ಆರ್ಥಿಕ ಪರಿಸ್ಥಿತಿಯನ್ನ ನಾವು ನೋಡೋದಾದ್ರೆ, the Sultans brought in major changes in the area of agriculture. ಇಲ್ಲಿ ಕೃಷಿಯಲ್ಲಿ ಹಲವಾರು ಬದಲಾವಣೆಗಳನ್ನ ಇಲ್ಲಿ ಸುಲ್ತಾನರು ಜಾರಿಗೆ ತಂದ್ರು, ಅಪಾರ ಬದಲಾವಣೆಗಳನ್ನ. The old system of tax fixation and revenue collection was changed. ಕಂದಾಯ ದರದ ನಿಗದಿ ಮತ್ತು ಸಂಗ್ರಹದಲ್ಲಿ ಹಿಂದಿನ ಕಾಲದಲ್ಲಿ ಇದ್ದಂತ ಪದ್ಧತಿಗಳನ್ನ ಬದಲಾಯಿಸಿದ್ರು. The mandatory payment of tax by both the rich farmer and the poor farmer was the main features of the revenue policy adopted during the rule of Sultan. ಬಡ ರೈತನಿಂದ ಹಿಡಿದು ಶ್ರೀಮಂತ ರೈತನು ಸಹ ಕಂದಾಯವನ್ನು ಕಟ್ಟಲೇಬೇಕಾದಂತ ಒಂದು ಕಡ್ಡಾಯ ಪದ್ಧತಿ ಸುಲ್ತಾನರು ತಂದಂತ ಕಂದಾಯ ನೀತಿಯಲ್ಲಿ ಅತ್ಯಂತ ಉತ್ತಮವಾದಂತ ಲಕ್ಷಣವಾಗಿತ್ತು. The transport and communications were improved. ಸಾರಿಗೆ ಮತ್ತು ಸಂಪರ್ಕಗಳು ತುಂಬಾ ಸುಧಾರಿಸಲ್ಪಟ್ಟಿದ್ವು. Roads were built all across the Gujarat to Bengal. ಇಲ್ಲಿ ಗುಜರಾತ್ ನಿಂದ ಹಿಡಿದು ಬಂಗಾಳದವರೆಗೆ ರಸ್ತೆ ಮಾರ್ಗಗಳನ್ನು ಕೂಡ ನಿರ್ಮಿಸಲಾಗಿತ್ತು. The foreign merchants visited all the small and big market of medieval India and some settled here also. ವಿದೇಶಿ ವರ್ತಕರು ಮಧ್ಯಕಾಲದ ಎಲ್ಲಾ ಸಣ್ಣ ದೊಡ್ಡ ಪಟ್ಟಣಗಳ ಮಾರುಕಟ್ಟೆಗಳಿಗೆ ಬರ್ತಾ ಇದ್ರು, ಅಲ್ಲಿಯೇ ನೆಲೆಯೂರಿ ವ್ಯಾಪಾರವನ್ನ ಮಾಡ್ತಾ ಇದ್ರು. This provided a lot of impetus to craftsmen. ಭಾರತದ ಕರಕುಶಲ ವಸ್ತುಗಳು ಯುರೋಪಿನ ಮಾರುಕಟ್ಟೆಗೆ ಇದರಿಂದಾಗಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯವಾಯಿತು. The Indian craft entered the European market. The sultans and the prominent businessmen were running factories of gold and silver ornament and silk looms. ಇನ್ನು ಇಲ್ಲಿ ಶ್ರೀಮಂತ ಸುಲ್ತಾನ್ ಮತ್ತು ಶ್ರೀಮಂತ ವ್ಯವಹಾರಿಕರು ಅಂದ್ರೆ ವ್ಯಾಪಾರಸ್ಥ ವರ್ತಕರು ಏನ್ ಮಾಡಿದ್ರೆ ಚಿನ್ನ ಬೆಳ್ಳಿಯ ಆಭರಣಗಳನ್ನ ಮತ್ತು ರೇಷ್ಮೆ ಬಟ್ಟೆ ತಯಾರಿಕೆ ಮಾಡುವಂತ ಕಾರ್ಖಾನೆಗಳನ್ನ ನಡೆಸ್ತಾ ಇದ್ರು. Then the contributions of Delhi Sultans in field of literature, ಇನ್ನು ಸಾಹಿತ್ಯಿಕ ಕ್ಷೇತ್ರಕ್ಕೆ ಅವರ ಕೊಡುಗೆಗಳನ್ನ ನೋಡೋದಾದ್ರೆ, many foreign authors and historians were under the royal patronage of sultans.
ಹಲವಾರು ವಿದೇಶಿ ಬರಹಗಾರರು ಇತಿಹಾಸ ತಜ್ಞರು ಸುಲ್ತಾನರ ಆಶ್ರಯವನ್ನ ಹೊಂದಿದ್ರಂತೆ. ಸೊ the writings are in Persian and Arabic language. ಅವರ ಬರಹಗಳು ಪರ್ಷಿಯನ್ ಭಾಷೆ ಮತ್ತು ಅರಬಿಕ್ ಭಾಷೆಗಳಲ್ಲಿ ಇದ್ವು. A famous scholar named Al-Biruni was in court of Muhammad Ghori. ಪ್ರಸಿದ್ಧ ವಿದ್ವಾಂಸನಾಗಿದ್ದಂತ ಅಲ್-ಬಿರೂನಿ ಅಂತಕ್ಕಂಥವನು ಮೊಹಮ್ಮದ್ ಗಜನಿಯ ಒಂದು ಆಸ್ಥಾನದಲ್ಲಿದ್ದ. Was a philosopher, mathematician and also writer. ಈತನ ಒಬ್ಬ ತತ್ವಜ್ಞಾನಿ, ಗಣಿತಶಾಸ್ತ್ರಜ್ಞ, ಸಾಹಿತಿಯೂ ಕೂಡ ಆಗಿದ್ದ. Wrote a book, Kitabul Hind, on the social, political, economic and religious aspect of India. ಭಾರತದ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ವಿಷಯಗಳನ್ನು ನೋಡುವಂತ ಒಂದು ಪುಸ್ತಕವನ್ನು ಬರೀತಾನೆ. ಕಿತಾಬುಲ್ ಹಿಂದ್ ಎಂತಕ್ಕಂಥದ್ದು ಈತನ ಪ್ರಸಿದ್ಧ ಕೃತಿಯಾಗಿದೆ. Then one more philosopher, Amir Khusru, wrote 6 books and provided details about Hindu and Muslim culture. ಅಮೀರ್ ಖುಶ್ರು ಅಂತಕ್ಕಂಥವನು 6 ಪ್ರಮುಖ ಗ್ರಂಥಗಳನ್ನು ರಚಿಸಿದ್ದಾನೆ. ಹಿಂದೂ ಮುಸ್ಲಿಮರ ಸಂಸ್ಕೃತಿಯ ಬಗ್ಗೆ ಅವುಗಳು ಮಾಹಿತಿಯನ್ನು ನೀಡ್ತಾ ಇವೆ. ಸೊ ಈಸ್ ಕಾಲ್ಡ್ ಆಸ್ ಇಂಡಿಯನ್ ಪ್ಯಾರಟ್. ಈತನನ್ನ ಭಾರತದ ಗಿಣಿ ಅಂತ ಕೂಡ ಕರೆಯಲಾಗಿದೆ. ಅಸ್ಸಾಂ ನಿಜಾಮಿ wrote ತಾಜುಲ್ ಮಸ್ರಿ. ಅಸ್ಸಾಂ ನಿಜಾಮಿ ಅಂತಕ್ಕಂಥ ತಾಜುಲ್ ಮಸ್ರಿ ಅಂತಕ್ಕಂಥ ಪುಸ್ತಕವನ್ನು ಬರೀತಾನೆ. ಅಂಡ್ Minhaj as-Siraj wrote Tabaqat-e-Nasri. Tabaqat-e-Nasri ಅಂತಕ್ಕಂಥ ಪುಸ್ತಕವನ್ನ ಮಿನಾಜ್ ಅಸ್-ಸಿರಾಜ್ ಈತನು ಈ ಕೃತಿಯನ್ನ ಬರೆದ. Then Ziauddin Barani wrote ತಾರಿಖ್-ಇ-ಫಿರೋಜ್ಶಾಹಿ. ಜಿಯಾವುದ್ದೀನ್ ಬರಾನಿ ಅಂತಕ್ಕಂಥ ಒಂದು ತಾರಿಖ್-ಇ-ಫಿರೋಜ್ಶಾಹಿ ಅಂತಕ್ಕಂಥ ಪುಸ್ತಕವನ್ನು ಬರೀತಾನೆ, ಗ್ರಂಥವನ್ನು ಬರೀತಾನೆ. ದೆನ್ ಫಿರೋಜ್ ತುಘಲಕ್ wrote ಫತ್ಹತ್-ಇ-ಫಿರೋಜ್ಶಾಹಿ ಅಂತ ಕೃತಿಯನ್ನ ಫಿರೋಜ್ ಶಾ ತುಘಲಕ್ ಸುಲ್ತಾನ್ ಬರಿತಾ ಇದ್ದಾನೆ. Then art and architecture. Okay, I discuss about art and architecture. Next video clips. Thank you. Okay, thank you for watching this video. Please subscribe my channel. Thank you, dear student. Thank you, one and all.